ಒಂದು ತರಗತಿಯಲ್ಲಿ 24 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15.5 ಕೊಟ್ರ ಅಂದ್ರೆ ಟೋಟಲ್ ವಯಸ್ಸು ಏನಕತ್ರಿ 24 ಇಂಟು 15.5 ಮಾಡಿದ್ರೆ ಎಷ್ಟಾಗತ್ತ 372 ವರ್ಷ ಆಕತಿ. ಮತ್ತು ಎಲ್ಲ 25 ಜನರು ಅಂದ್ರೆ 24 ವಿದ್ಯಾರ್ಥಿ ಮತ್ತು ಟೀಚರ್ ಸೇರಿ ಆಗುತ್ತೆ. ಸರಾಸರಿ ವಯಸ್ಸಿಗಿಂತ ಶಿಕ್ಷಕರ ವಯಸ್ಸು 28 ವರ್ಷ ಹೆಚ್ಚೈತಿ. ಅಂದ್ರೆ ಟೀಚರ್ ಏನೈತ್ರಿ ಎವರೇಜ್ಕಿನ್ನ ಹುಟ್ಟರು ಸೇರಿ ಪ್ಲಸ್ 28 ವರ್ಷ ಜಾಸ್ತಿ ಐತಿ. ಅಂದ್ರೆ ಎವರೇಜ್ ಏನಾಗತ್ರಿ ಇಲ್ಲಿ 372 ಪ್ಲಸ್ ಟೀಚರ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಏನಂದ್ರೆ 25 ಆಕತಿ. ಅಂದ್ರೆ ಟೀಚರ್ ಎವರೇಜ್ ಏನೈತ್ರಿ ಇಲ್ಲಿ ಟೀಚರ್ ಇಸ್ ಈಕ್ವಲ್ ಟು 372 ಪ್ಲಸ್ ಟೀಚರ್ ಡಿವೈಡೆಡ್ ಬೈ 25 ಪ್ಲಸ್ ಇವ್ರ ವಯಸ್ಸು 28 ಜಾಸ್ತಿ ಆಗತ್ತೆ. ಮತ್ತು ಇದೇನಾಗತ್ರಿ ಇದು 372 ಪ್ಲಸ್ ಟಿ ಪ್ಲಸ್ 725 ಈಚೆ ಕಡೆ ಬಂದ್ರೆ 25 ಟಿ ಆಕತಿ. ಟಿ ಈಚೆ ಕಡೆ ಬಂದ್ರೆ 24 ಟಿ ಈಸ್ ಈಕ್ವಲ್ ಟು 1072 ಆಕತಿ. ಟಿ ಈಸ್ ಈಕ್ವಲ್ ಟು 1072 ಬೈ 24 ಅಂದ್ರೆ ಈಸ್ ಈಕ್ವಲ್ ಟು 44.6 ವರ್ಷ ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡ್ರಿ 12 ಎಕ್ಸ್ 8 ಮತ್ತು 14 ಪ್ರೊಪೋರ್ಷನ್ದಾಗ ಅದಾವ್ರಿ. ಅಂದ್ರೆ 12 ಬೈ ಎಕ್ಸ್ ಇಸ್ ಈಕ್ವಲ್ ಟು 8 ಬೈ 14 ಆಕತಿ. 4 3 4 2 2 1 2 14 ಆಕತಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ್ರಿ 21 ಬಂತು. ಎಕ್ಸ್ ಮೈನಸ್ 12 ಮತ್ತು ಎಕ್ಸ್ ಪ್ಲಸ್ 4 ಇವರ ನಡುವಿನ ಮೀನ್ ಪ್ರೊಪೋರ್ಷನ್ ಏನಂತ ಕೇಳಿದ್ರೆ ನೋಡ್ರಿ ಎಕ್ಸ್ ಮೈನಸ್ 12 ಏನಕತಿ 21 ಮೈನಸ್ 12 9 ಆಗುತ್ತೆ. ಮತ್ತು ಎಕ್ಸ್ ಪ್ಲಸ್ 4 ಅಂದ್ರೆ 21 ಪ್ಲಸ್ 4 25 ಆಕತಿ. ಮೀನ್ ಪ್ರೊಪೋರ್ಷನ್ ಏನಿರ್ತೈತಿ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಇರ್ತೈತಿ. ಸ್ಕ್ವೇರ್ ರೂಟ್ ಆಫ್ 25 ಇಂಟು 9 ಮಾಡಿದ್ರೆ ಏನು ಬಂತು ಇದು 5 ಇಂಟು 3 ಆಕತಿ. ಅಂದ್ರೆ 15 ಬರ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆಕತಿ. ಒಂದು ಸರ್ಕಸ್ ಟೆಂಟ್ 3 ಮೀಟರ್ ಎತ್ತರದವರೆಗೆ ಸಿಲಿಂಡರ್ ಆಕಾರದಾಗ ಐತಿ. ಅಂದ್ರೆ ನೋಡ್ರಿ 3 ಮೀಟರ್ ಈ ಟೈಪ್ ಆಕಾರದಾಗ ಐತಿ. ಅಂದ್ರೆ ಇದು ಇಲ್ಲೇ 3 ಮೀಟರ್ ಆತ. ಆಮೇಲೆ ನೋಡ್ರಿ ಅದ್ರ ಮೇಲೆ ಕೋನ್ ಆಕಾರದಾಗ ಐತಿ. ಅಂದ್ರೆ ಈ ಟೈಪ್ ಐತಿ ಮೇಲೆ. ಆಮೇಲೆ ಅದರ ಆಧಾರದ ಅರ್ಧ ವ್ಯಾಸ 50 ಮೀಟರ್ ಐತಿ. ಅಂದ್ರೆ ಇದ್ರ ರೇಡಿಯಸ್ ಏನಕತ್ರಿ ಇಲ್ಲಿ ರೇಡಿಯಸ್ 50 ಮೀಟರ್ ಆಕತಿ. ಆಮೇಲೆ ಅವು ಕೋನ್ ಸ್ಲ್ಯಾಂಟ್ ಎತ್ತರ, ಇದ್ರ ಸ್ಲ್ಯಾಂಟ್ ಎತ್ತರ ಇಲ್ಲಿ ಎಷ್ಟೈತ್ರಿ 52 ಮೀಟರ್ ಆಗುತ್ತೆ. ಅದನ್ನ ತಯಾರಿಸಲಾಗುತ್ತಿರೋ ಇದ್ರದ್ದು ಒಟ್ಟು ವಿಸ್ತೀರ್ಣ ಕ್ಯಾನ್ವಾಸ್ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ರೇಡಿಯಸ್ ಎಷ್ಟೈತ್ರಿ 50 ಐತಿ. ಹೈಟ್ 3 ಬಂದೈತಿ. ಸ್ಲ್ಯಾಂಟ್ ಹೈಟ್ 52 ಆಕತಿ. ಟೋಟಲ್ ಏರಿಯಾ ಏನಕತ್ರಿ ಇದು ಇದ್ರದ್ದು ಕೋನಿಂದ ಏರಿಯಾ ಮತ್ತು ಸಿಲಿಂಡರ್ ಏರಿಯಾ ಎರಡು ಪ್ಲಸ್ ಮಾಡ್ಬೇಕಾಗತಿ. ಅಂದ್ರೆ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಆಕತಿ. ಸಿಲಿಂಡರ್ ಫಾರ್ಮುಲಾ ಏನಕತಿ 2πRH ಆಗುತ್ತೆ. ಪ್ಲಸ್ ಇದ್ರದ್ದು ಏನಾಗತ್ತೆ πRL ಆಗುತ್ತೆ. ಇಲ್ಲಿ πR ಕಾಮನ್ ಬರ್ತೈತಿ. 2H ಪ್ಲಸ್ L ಆಗುತ್ತೆ. ಇಲ್ಲಿ π ಇಂಟು R ವ್ಯಾಲ್ಯೂ ಏನೈತಿ 50 ಐತಿ. 2H ವ್ಯಾಲ್ಯೂ 3 ಪ್ಲಸ್ L 52 ಐತಿ. ಈಸ್ ಈಕ್ವಲ್ ಟು 50 π 3 2 6 52 58 ಆಗುತ್ತೆ. ಇದು ಎಷ್ಟು ಬಂತು ಇಲ್ಲಿ 2900 π ಮೀಟರ್ ಸ್ಕ್ವೇರ್ ಇದು ಏರಿಯಾ ಆಕತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತಿ. ನೋಡ್ರಿ ಎ ಮತ್ತು ಬಿ ಇದು ಎಫಿಷಿಯನ್ಸಿ ಕೊಟ್ಟರೆ 5:8 ಅಂತಂದು ಇಬ್ರು ಸೇರಿ ಕೆಲಸನ 20 ದಿಂದ ಮಾಡ್ತಾರೆ. ಅಂದ್ರೆ ಎ ಪ್ಲಸ್ ಬಿ ಇಬ್ರು ಕೆಲಸನ 20 ದಿಂದ ಮಾಡ್ತಾರೆ. ಅವ್ರದ್ದು ಎಫಿಷಿಯನ್ಸಿ ಎಷ್ಟೈತಿ 5:8 ಐತಿ. ಟೋಟಲ್ ವರ್ಕ್ ಏನಕೈತಿ 5 + 8 ಇಂಟು ದಿವಸ 13 ಇಂಟು 20 ಮಾಡಿದ್ರೆ ಎಷ್ಟು ಟೋಟಲ್ 260 ಟೋಟಲ್ ವರ್ಕ್ ಆಕತಿ. ಇದ್ರದ್ದು 25% ಎ ಎಷ್ಟದಿಂದ ಮಾಡ್ತಾನೆ ಅಂತ ಕೇಳಿದ್ರೆ 25% ಅಂದ್ರೆ ಎಷ್ಟು ಆಗತ್ರಿ 25 4 100 4 6 24 4 5 20. ನೋಡ್ರಿ ದಿವಸ ಎಷ್ಟು ಬೇಕ್ರಿ ಇಲ್ಲಿ ಏಕ 65 ಎಫಿಷಿಯನ್ಸಿ 5 ಐತಿ. 13 ದಿನ ಬೇಕಾಗೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಕೈತಿ. ವ್ಯಾಸ 42 ಸೆಂಟಿಮೀಟರ್ ಇರುವ ಒಂದು ವೃತ್ತದಿಂದ ಸೆಕ್ಟರ್ ಕತ್ತರಿಸಲಾಗಿದೆ. ಆ ಸೆಕ್ಟರ್ನ ಕೋನ 150 ಡಿಗ್ರಿ ಆದ್ರೆ ಅದರ ವಿಸ್ತೀರ್ಣ ಏನಂತ ಕೇಳಿದ್ರೆ ನೋಡ್ರಿ ಸೆಕ್ಟರ್ ಅಂದ್ರೆ ಈ ಟೈಪ್ ಕಟ್ ಮಾಡ್ತಾರೆ. ಇದ್ರದ್ದು ಆಂಗಲ್ ಎಷ್ಟು ಕೊಟ್ಟಾನ 150 ಕೊಟ್ಟಾನ. ಇದ್ರದ್ದು ರೇಡಿಯಸ್ ಡಯಾಮೀಟರ್ 42 ಕೊಟ್ಟಾನ. ರೇಡಿಯಸ್ ಅರ್ಧ ಇರ್ತದೆ ಅಂದ್ರೆ 21 ಆಕತಿ. ನೋಡ್ರಿ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನಾಗತ್ತೆ ಇಲ್ಲಿ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πR ಸ್ಕ್ವೇರ್ ಆಗುತ್ತೆ. ಇಲ್ಲಿ ಥೀಟಾ ಎಷ್ಟು ಬಂದೈತ್ರಿ ಇಲ್ಲಿ 150 ಡಿಗ್ರಿ ಕೊಟ್ಟಾನ ಡಿವೈಡೆಡ್ 360. π ವ್ಯಾಲ್ಯೂ 22/7 R 21 ಕೊಟ್ಟಾನ 2 ಸಲ ಬರ್ಕೊಂಡು 7 1 7 3 21 0 0 3 5 15 3 12 2 11 2 6 3 2 6 3 7 21 ಆಯ್ತು.
ಇದು ಟೋಟಲ್ ಆಗಿ ಎಷ್ಟಾಗುತ್ತೆ? ಇದು 577.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಎ ಮತ್ತು ಬಿ ಯರ ಪ್ರಸ್ತುತ ವಯಸ್ಸುಗಳ ಅನುಪಾತ 15:8 ಐತಿ. ಅಂದ್ರೆ ಎ ರೇಷಿಯೋ ಬಿ ಏನೈತಿ? ಪ್ರೆಸೆಂಟೇಜ್ 15:8 ಐತಿ. 8 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 17:10 ಆಗುತ್ತೆ. ಅಂದ್ರೆ ಪ್ಲಸ್ 8 ವರ್ಷದ ನಂತರ ಇಬ್ಬರದು ರೇಷಿಯೋ ಎಷ್ಟಾಗುತ್ತೆ? 17:10 ಆಗುತ್ತೆ. ಇಲ್ಲಿಗೆ ಪ್ಲಸ್ ಎಷ್ಟಾಗೈತಿ? +2 ಆಗೈತಿ. ಇಲ್ಲಿ ಎಷ್ಟಾಗೈತಿ? +2 ಆಗೈತಿ. ಅಂದ್ರೆ ಈ ಎರಡರ ವ್ಯಾಲ್ಯೂ ಎಷ್ಟು ಆಯ್ತು? 8 ಆಯ್ತು. ಅಂದ್ರೆ ಒಂದರ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ 4 ಆಯ್ತು. ಎ ರೇಷಿಯೋ ಏನೈತಿ? 15. 15 4 60 ಆಗುತ್ತೆ. 8 × 4 32 ಆಯ್ತು. ಆಮೇಲೆ ಈಗಿನಿಂದ 10 ವರ್ಷಗಳ ನಂತರ ಎ ಮತ್ತು ಬಿ ಅವರ ವಯಸ್ಸುಗಳ ಅನುಪಾತ ಏನಂತ? ಎದು 10 ಐತಿ, +10 ಮಾಡಿದ್ರೆ ಎಷ್ಟಾಯ್ತು? 70 ಆಯ್ತು. ಬಿದು 32 ಐತಿ, +10 ಮಾಡಿದ್ರೆ 42 ಆಯ್ತು. ಅಂದ್ರೆ ರೇಷಿಯೋ ಏನಾಗುತ್ತೆ? ಇದು ಎ ರೇಷಿಯೋ ಬಿ 70:42 ಆಯ್ತು. 7 10 7 6 2 5 2 3 ಅಂದ್ರೆ 5:3 ಆಯ್ತು. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 10 ಸಂಖ್ಯೆಗಳ ಸರಾಸರಿ 41 ಐತಿ. ಅಂದ್ರೆ ಟೋಟಲ್ ಎಷ್ಟಾಗುತ್ತೆ? 10 × 41 ಮಾಡಿದ್ರೆ 410 ಆಗುತ್ತೆ. ಮೊದಲ 3 ಸಂಖ್ಯೆಗಳ ಸರಾಸರಿ 39.4 ಆಗಿದೆ ಅಂತ ಅಂದ್ಕೊಟ್ರೆ 3 ಸಂಖ್ಯೆದು ಏನಾಯ್ತು? ಇಲ್ಲಿ ಮೊದಲನೇದು 39.4 ಕೊಟ್ಟರೆ ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? ಇದು 118.2 ಆಯ್ತು. ಮತ್ತು ಕೊನೆಯ 4 ಸಂಖ್ಯೆಗಳ ಸರಾಸರಿ 43.5 ಕೊಟ್ಟರೆ 4 ಸಂಖ್ಯೆದು ಎಷ್ಟಾಯ್ತು? ಇದು 4 × 43.5 ಮಾಡಿದ್ರೆ ಎಷ್ಟು ಬಂತು? 174 ಬಂತು. ಆಮೇಲೆ 4ನೇ ಸಂಖ್ಯೆ 5ನೇ ಸಂಖ್ಯೆಗಿಂತ 2 ಹೆಚ್ಚೈತಿ ಮತ್ತು 6ನೇ ಸಂಖ್ಯೆಗಿಂತ 0.2 ಹೆಚ್ಚಾಗೈತೆ. ಹಾಗಾದ್ರೆ 4ನೇ ಮತ್ತು 6ನೇ ಸಂಖ್ಯೆಗಳ ಸರಾಸರಿ ಎಷ್ಟಂತ ಕೇಳಿದ್ರೆ ಇಲ್ಲಿ ನೋಡ್ರಿ, 4th ಸಂಖ್ಯೆ ಏನಂತ ತಗೊಂತೀನಿ? ಇಲ್ಲಿ ಎಕ್ಸ್ ಅಂತ ತಗೊಂತೀನಿ. ಆಮೇಲೆ 5th ನಂಬರ್ ಏನಾಗುತ್ತೆ? 4ನೇ ಸಂಖ್ಯೆ 2 ಜಾಸ್ತಿ ಐತೆ. ಅಂದ್ರೆ ಇದು ಮೈನಸ್ ಮಾಡಿದ್ರೆ 2 ಜಾಸ್ತಿ ಆಯ್ತು. ಮತ್ತು ಇಲ್ಲಿ 6ನೇ ಸಂಖ್ಯೆ 0.2 ಜಾಸ್ತಿ ಐತೆ. 4ನೇ ಸಂಖ್ಯೆ ಅಂದ್ರೆ ಎಕ್ಸ್ ಮೈನಸ್ 0.2 ಮಾಡ್ತೀನಿ ಇಲ್ಲಿ. ನೋಡ್ರಿ ಇಲ್ಲಿ ಉಳಿದಿದ್ದೇನ್ರಿ? ಇವು 3 ಸಂಖ್ಯೆಗಳದ ಮತ್ತೇನು ಉಳಿದೈತಿ? 410 ಇವು 2 ನಂಬರ್ ಮೈನಸ್ ಮಾಡ್ಕೊಂಡು ಎಷ್ಟು ಉಳಿದೈತ್ರಿ? ಇಲ್ಲಿ ಉಳಿದಿದ್ದ ವ್ಯಾಲ್ಯೂ ಏನು ಬರ್ತದೆ? ಇಲ್ಲಿ 117.8 ಆಕತಿ. ಈ 117.8 ಈ 3 ಸಂಖ್ಯೆಗಳ ಮೊತ್ತ ಆಕತಿ. ಆ 3 ಸಂಖ್ಯೆಗಳ ಮೊತ್ತ ಏನಾಕತ್ರಿ? 3x - 2.2 = 117.8 ಆಕತಿ. ಅಂದ್ರೆ 3x = 120 ಆಕತಿ. x = 40 ಆತ. ಅಂದ್ರೆ ಇದು 4ನೇ ಸಂಖ್ಯೆ ಆಯ್ತು. ಇಲ್ಲಿ 6ನೇ ಸಂಖ್ಯೆ ಏನಾಕತ್ರಿ? ಇಲ್ಲಿ x - 0.2 ಮಾಡಿದ್ರೆ 39.8 ಆಯ್ತು. ಇಲ್ಲಿ ಇವೆರಡೂ ಸಂಖ್ಯೆಗಳದ್ದು ಸರಾಸರಿ ಏನಂತ ಕೇಳ್ಯಾರ ನಮ್ಗೆ. ಇಲ್ಲಿ ನಮ್ಗೆ 4ನೇ ಸಂಖ್ಯೆ ಎಷ್ಟು ಬಂದೈತಿ? 4ನೇ ಸಂಖ್ಯೆ 40 ಐತಿ. 6ನೇ ಸಂಖ್ಯೆ 39.8 ಬಂದೈತಿ. /2 ಮಾಡಿದ್ರೆ ಎಷ್ಟು ಬಂತು? ಇಲ್ಲಿ 39.9 ಬರತೈತಿ. ಆಪ್ಷನ್ ಡಿ ಕರೆಕ್ಟ್ ಆಗೈತಿ. ಒಬ್ಬ ಅಂಗಡಿಯವನು ತನ್ನ ಸರಕುಗಳ ಮೇಲೆ 16% ಲಾಭ ಗಳಿಸ್ತಾನೆ. ಅಂದ್ರೆ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ 16 ಇತ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ? 116 ಆಕೈತಿ. ಅವನು ಸರಕುಗಳನ್ನು ಖರೀದಿಸುವ ಬೆಲೆ 20% ಕಡಿಮೆ ಆದರೆ ಅಂದ್ರೆ ಕಾಸ್ಟ್ ಪ್ರೈಸ್ 100 ಐತಿ, 20% ಕಮ್ಮಿ ಆದರೆ 85/100 ಆಕೈತಿ. ಅಂದ್ರೆ ಎಷ್ಟಾಯ್ತು? 80 ರೂಪಾಯಿ ಆಯ್ತು. ಮತ್ತು ಮಾರಾಟ ಬೆಲೆಯನ್ನು 23% ಕಡಿಮೆ ಮಾಡಿದ್ರೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಒಂದಕ್ಕೆ ಎಷ್ಟೈತಿ? 116 ಐತಿ. 23% ಕಮ್ಮಿ ಮಾಡಿದ್ರೆ ಉಳಿದಿದ್ದು ಎಷ್ಟು ಉಳಿತೈತಿ? 77 ಉಳಿತೈತಿ. 77/100 ಎಷ್ಟಾಯ್ತಿದೆ? 89.3 ಆಯ್ತು. ಈಗ ಅವನ ಲಾಭ ಶೇಕಡಾವಾರು ಎಷ್ಟು ಅಂತಂದು ಕೇಳ್ರಿ. ಇಲ್ಲಿ ನೋಡ್ರಿ ಲಾಭ ಎಷ್ಟಾಗೈತಿ? ಇಲ್ಲಿ 9.3 ಆಕೈತಿ. ಪರ್ಸೆಂಟೇಜ್ ಲಾಭ ಏನೈತಿ? ಇಲ್ಲಿ 9.3 / 80 × 100 ಆಯ್ತು. ಅಂದ್ರೆ 11.6% ಲಾಭ ಆಕೈತಿ. ಆಪ್ಷನ್ ಎ ಕರೆಕ್ಟ್ ಆಕೈತಿ. ಒಂದು ವಸ್ತುವನ್ನು ಎಷ್ಟು ಶೇಕಡಾವಾರು ಹೆಚ್ಚಾಗಿ ಖರೀದಿ ಬೆಲೆ ಗುರುತಿಸಿದರೆ ಗ್ರಾಹಕರು ಗುರುತಿನ ಬೆಲೆ ಮೇಲೆ 8% ರಿಯಾಯಿತಿ ಪಡೆದರು 38% ಲಾಭ ಆಕೈತಿ ಅಂತ ಕೊಟ್ಟಿರಲಿ. ಅಂದ್ರೆ ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ = 100 - percentage of discount / 100 + percentage of profit ಆಗೈತಿ. ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ = ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟೈತ್ರಿ? 8 ಐತಿ. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ? 32 ಆಗೈತಿ. ಅಂದ್ರೆ 92/132 ಆಯ್ತು. ನೋಡ್ರಿ 2 4 2 6 12 2 6 12 ಪ್ಲಸ್ ಎಷ್ಟಾಗತ್ರಿ? ಇದು 9 ಆಗತ್ತೆ. 2 2 9 18. ಪ್ರಾಫಿಟ್ ಎಷ್ಟೈತಿ? ಇಲ್ಲಿ 23 ಪ್ರಾಫಿಟ್ ಆಯ್ತು. ಅಂದ್ರೆ ಪ್ರಾಫಿಟ್ ಅಲ್ರಿ 23 ಜಾಸ್ತಿ ಆಯ್ತು. ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಎಷ್ಟಾಗತ್ತೆ? ಇಲ್ಲಿ 23/46 × 100 23 2 2 50% ಕಾಸ್ಟ್ ಪ್ರೈಸ್ಗಿಂತ ಮಾರ್ಕ್ ಪ್ರೈಸ್ ಜಾಸ್ತಿ ಇರುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 1 ಮತ್ತು 1518
ಎ ಬಿ ಸಿ ನಡುವೆ ಹಂಚಲಾಗಿದೆ. ಅಲ್ಲಿ ಎ ಬಿಗಿಂತ 20% ಹೆಚ್ಚಂತ. ಎ ಬಿಗಿಂತ 20% ಹೆಚ್ಚು ಅಂದ್ರೆ 20% ಫ್ರಾಕ್ಷನ್ ಇರುತ್ತೆ 1/5 ಆಕತಿ. 20% ಅಂದ್ರೆ 5 to 6 ಆಗುತ್ತೆ. ಆಮೇಲೆ ಬಿ ಸಿಗಿಂತ 20% ಕಡಿಮೆ ಐತಿ ಅಂದ್ರೆ 20% ಅಂದ್ರೆ 1/5 ಆಗುತ್ತೆ. ಅಂದ್ರೆ ಕಡಿಮೆ ಐತಿ ಅಂದ್ರೆ 4 to 5 ಆಗುತ್ತೆ. ಇಲ್ಲಿ ಏನತ್ರಿ ಎ ಬಿ ಸಿ ರೇಷಿಯೋ ಏನು ಬರ್ತೈತಿ, ಇಲ್ಲಿ ಎ ಟು ಬಿ 6 ರೇಷಿಯೋ ಐತಿ, ಬಿ ಟು ಸಿ 4:5 ಐತಿ. ಏನಾಗುತ್ತೆ ಇದು 6 4 24, 5 4 25, 5 25. ಸಮ್ ಏನಾಯ್ತು ಟೋಟಲ್ 69 ಆಯ್ತು. ನಮ್ಗೆ ಸಿ ಭಾಗ ಏನಂತ ಕೇಳಿದ್ರೆ ಸಿ ಭಾಗ ಇಸ್ಕೊಟ್ಟು ಸಿ ಎಷ್ಟೈತ್ರಿ ರೇಷಿಯೋ 25 ಐತಿ. 25 69 ಇಂಟು 1518 ಎಷ್ಟು ಬಂತ್ರಿ ಇಲ್ಲಿ ಸಿ ಭಾಗ 550 ರೂಪಾಯಿ ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ಒಂದು ಮೊತ್ತದ ಸರಳ ಬಡ್ಡಿಯು ಅದರ 11.11% ಆಗೈತೆ ಅಂದ್ಬಿಟ್ರೆ 11.11% ಅಂದ್ರೆ ಇದು ಫ್ರಾಕ್ಷನ್ 1/9 ಆಕತಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 1/9 ಆಫ್ ಪ್ರಿನ್ಸಿಪಲ್ ಆಕತಿ. ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಏನೈತಿ 1/9 ಆಕತಿ. ಇಲ್ಲಿ ಏನ್ ಕೊಟ್ಟೈತಿ ಮತ್ತು ವರ್ಷಗಳ ಸಂಖ್ಯೆ ಮತ್ತು ಬಡ್ಡಿ ದರ ಸಮ ಐತೆ ಅಂದ್ಬಿಟ್ರೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 1 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ನು ರೇಟ್ ಈಕ್ವಲ್ ಐತಿ ಅಂದ್ರೆ 6 ಬರುತ್ತೆ ಡಿವೈಡೆಡ್ ಬೈ 100 ಆಗುತ್ತೆ. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 100/9 ಆಗುತ್ತೆ. ಅಂದ್ರೆ ಸ್ಕ್ವೇರ್ ರೂಟ್ ತೆಗೆದ್ರೆ ಆರ್ ಈಸ್ ಈಕ್ವಲ್ ಟು 10/3% ಬಂತು. ಅದೇ ಬಡ್ಡಿ ದರಲ್ಲಿ 2.8 ವರ್ಷಗಳಿಗೆ 12,000 ಮೇಲೆ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸರಳ ಬಡ್ಡಿ ಈಸ್ ಈಕ್ವಲ್ ಟು 12,600 ಇಂಟು 10/3 ಇಂಟು ವರ್ಷ ಎಷ್ಟೈತಿ 2.8 ಐತಿ ಅಂದ್ರೆ ಅದು ಎಷ್ಟಾಗತ್ತೆ ರೀ 14/5 ಆಗತ್ತೆ. ಡಿವೈಡ್ ಬೈ 100 2 0 3 4 12 3 2 6 5 1 5 2 ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 1176 ರೂಪಾಯಿ ಆಕತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಕತಿ. ಒಂದು ವಸ್ತುವನ್ನು 85 ರೂಪಾಯಿಗೆ ಮಾರಿದರೆ ಲಾಭ ಎಕ್ಸ್ ಆಗುತ್ತಿತ್ತು. ಅದನ್ನು 93ಕ್ಕೆ ಮಾರಿದರೆ ಲಾಭ 20% ಹೆಚ್ಚಾಗುತ್ತೆ. ಅಂದ್ರೆ ನೋಡ್ರಿ 93 ಮೈನಸ್ 85 ಮಾಡಿದ್ರೆ ಎಷ್ಟೈತಿ 8 ರೂಪಾಯಿ ಜಾಸ್ತಿ ಪ್ರಾಫಿಟ್ ಆಕೈತಿ. ಈ 8 ರೂಪಾಯಿ ಜಾಸ್ತಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಾನ 20% ಕೊಟ್ಟಾನ ಈಸ್ ಈಕ್ವಲ್ ಟು 8 ಆಯ್ತು. ಆ ವಸ್ತುವಿನ ಖರೀದಿ ಬೆಲೆ ಏನಿರ್ತೈತಿ ಕಾಸ್ಟ್ ಪ್ರೈಸ್ ಯಾವಾಗಲೂ 100 ಇರ್ತೈತಿ. ಅಂದ್ರೆ ಇಂಟು 5 ಮಾಡಿದ್ನಿ ಅಂದ್ರೆ ಇದೆಷ್ಟು ಬರ್ತೈತಿ 100 ಬರ್ತೈತಿ. ಇಲ್ಲಿ ಇಂಟು ಇದು ಮಾಡಿದ್ರೆ 40 ರೂಪಾಯಿ ಬರ್ತೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಆಯ್ತಿಲ್ಲ 40 ರೂಪಾಯಿ ಆಯ್ತು. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. 24,500 ಮೊತ್ತದ ಮೇಲೆ 10% ವಾರ್ಷಿಕ ಬಡ್ಡಿ ಇದರಲ್ಲಿ 12/5 ಇದ್ದಿದ್ದು ನಾ ಏನಕ್ಕತ್ರಿ ಅದು 2:2/5 ಇಯರ್ಸ್ ಆಕತಿ. ಇಲ್ಲಿ ವರ್ಷಗಳಿಗೆ ಬಡ್ಡಿ ವರ್ಷಕ್ಕೆ ಒಂದೇ ಬಾರಿ ಸಮೀಕರಣ ಮಾಡಿದರೆ ಚಕ್ರ ಬಡ್ಡಿ ಎಷ್ಟಾಗುತ್ತದೆ ಅಂತಂದು ಕೊಟ್ಟರೆ ನೋಡ್ರಿ ಇಲ್ಲಿ 2 ವರ್ಷ ಫುಲ್ ಇರೋದ್ರಿಂದ ರೇಸ್ಟ್ ಎಷ್ಟಲ್ಲಿ 10% ಐತೆ ಅಂದ್ರೆ ಎಷ್ಟಾಗುತ್ತೆ ಫ್ರಾಕ್ಷನ್ 1/10 ಆಗುತ್ತೆ. ಪ್ರಿನ್ಸಿಪಲ್ ರೇಷಿಯೋ ಅಮೌಂಟ್ ಏನಾಗತ್ತೆ ಇಲ್ಲಿ 10 ಇತ್ತು 1 ಜಾಸ್ತಿ ಆಗಿ 11 ಆಕತಿ. ಅಂದ್ರೆ 2 ವರ್ಷ ಆಗುತ್ತೆ. ಇದು ಫಸ್ಟ್ ವರ್ಷ ಇದು ಸೆಕೆಂಡ್ ವರ್ಷ. ಆಮೇಲೆ ಇನ್ನೊಂದು 2/5 ಇಯರ್ಸ್ ಕೊಟ್ಟಾನ. 2/5 ಇಯರ್ಸ್ ಏನಾಗತ್ತೆ ಇಲ್ಲಿ 10/5 ಇಂಟು 2 ಆಗುತ್ತೆ. ಇದು ಒಂದೇ 5 ಆಡ್ಲಿ 4% ಆಕತಿ. ಪರ್ಸೆಂಟೇಜ್ ಡಿವೈಡ್ ಮಾಡಿದ್ರೆ 1/25 ಆಕತಿ. ಅಂದ್ರೆ ಇಲ್ಲಿ 25ರಿಂದ 26 ಅಮೌಂಟ್ ಆಕತಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾದ್ರಿ ಇಲ್ಲಿ 2,500 ಆಯ್ತು. ಇದ್ರ ಮಲ್ಟಿಪ್ಲಿಕೇಶನ್ ಎಷ್ಟಾತ್ರಿ ಇಲ್ಲಿ 3,146 ಆಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಏನತ್ರಿ ಇಲ್ಲಿ 3,146 ಮೈನಸ್ 2,500 ಅಂದ್ರೆ ಎಷ್ಟು ಬಂತಿದೆ 646 ಬಂತು. ಇಲ್ಲಿ 2,500 ವ್ಯಾಲ್ಯೂ ಎಷ್ಟು ಕೊಟ್ಟಾನ 24,500 ಕೊಟ್ಟಾನ ಅಂದ್ರೆ 9.8 ಆಗುತ್ತೆ. ನಂತರ ಇಂಟು 9.8 ಮಾಡಿ ಎಷ್ಟು ಬರ್ತಿದೆ ಇಲ್ಲಿ 6,330.8 ರೂಪಾಯಿ ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆಗೈತಿ. ಭುಜದ ಉದ್ದ 7 ಸೆಂಟಿಮೀಟರ್ ಇರುವ ಘನಾಕಾರದಿಂದ ಅತಿ ದೊಡ್ಡ ಗೋಳವನ್ನು ತಯಾರಿಸಿದರೆ ಆ ಗೋಳದ ವಾಲ್ಯೂಮ್ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ಅಂತ ಕೊಟ್ಟರೆ ನೋಡ್ರಿ ಇಲ್ಲಿ ಸೈಡ್ ಎಷ್ಟು ಕೊಟ್ಟಾನ 7 ಸೆಂಟಿಮೀಟರ್ ಕೊಟ್ಟಾನ. ನೋಡ್ರಿ ಡಯಾಮೀಟರ್ ಆಫ್ ಲಾರ್ಜ್ ಸ್ಪಿಯರ್ ಈಸ್ ಈಕ್ವಲ್ ಟು ಸೈಡ್ ಆಫ್ ಕ್ಯೂಬ್ ಆಗುತ್ತೆ. ಇಲ್ಲಿ ಅಂದ್ರೆ ಇಲ್ಲಿ ರೇಡಿಯಸ್ ಏನಾಗುತ್ತೆ 7/2 ಆಗುತ್ತೆ ಅಂದ್ರೆ 3.5 ಆಗುತ್ತೆ. ವಾಲ್ಯೂಮ್ ಆಫ್ ಸ್ಪಿಯರ್ ಏನೈತಿ ಇಲ್ಲಿ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್ ಆಕತಿ. 4/3 ಪೈ 22/7 ಆರ್ 7/2 ಬರಿತೀನಿ ನಾನು 3 ಸಲ ಐತಿ 7/2 ಇಂಟು 7/2 ನೋಡ್ರಿ 7 ಕ್ಯಾನ್ಸಲ್ 2 4 4 2 1 2 11 ಇದೆಷ್ಟು ಬಂತು 49 ಇಂಟು 11/3 ಆಕತಿ. ಅಂದ್ರೆ 539 ಡಿವೈಡೆಡ್ ಬೈ 11. ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಕತಿ.
539 3 ಆಕೈತಿ ಇದು. ಈ ಒಬ್ಬನ 8 ದಿನದಲ್ಲಿ ಕೆಲಸ 2/3 ಭಾಗವನ್ನು ಪೂರ್ಣಗೊಳಿಸ್ತಾನೆ ಅಂದ್ಬಿಟ್ರೆ ಅಂದ್ರೆ ಏನ್ ಮಾಡ್ತಾನೆ 2/3 ಭಾಗನ ಎಷ್ಟು ದಿನದಾಗ ಮಾಡ್ತಾನೆ 8 ದಿನದಾಗ ಮಾಡ್ತಾನೆ. ಇವು ಒಂದು ಕೆಲಸ ಫುಲ್ ಮಾಡಕ್ಕೆ ಎಷ್ಟು ಅಂತಂದ್ರೆ 2 1 2 4 8 ಅಂದ್ರೆ ಇದೆಷ್ಟಾಯ್ತು 12 ದಿನ ತಗೊಂತಾನೆ. ಫುಲ್ ಕೆಲಸ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿನ ತಗೊಂತಾನೆ 12 ದಿನ ತಗೊಂತಾನೆ. ಹಂಗ ಬಿ ಇದು ನೋಡಿ ಇಲ್ಲಿ ಬಿ 3/5 ಭಾಗನ 12 ದಿನ ತಗೊಂತಾನೆ. 3 4 12 ಅಂದ್ರೆ ಪಿ ಫುಲ್ ಕೆಲಸ ಮಾಡಕ್ಕೆ ಎಷ್ಟು ತಗೊಂತಾನೆ 20 ದಿನ ತಗೊಂತಾನೆ. ಇನ್ನು ಸಿ ಇದು ನೋಡ್ರಿ ಇಲ್ಲಿ 4/9 ಭಾಗನ ಎಷ್ಟು ತಗೊಂತಾನೆ 8 ದಿನ 4 1 4 2 ಸಿ ಫುಲ್ ಕೆಲಸ ಮಾಡಕ್ಕೆ ಎಷ್ಟು ತಗೊಂತಾನೆ 18 ದಿನ ತಗೊಂತಾನೆ. ಇಲ್ಲಿ ಎ ಫುಲ್ ಕೆಲಸ ಮಾಡಕ್ಕೆ 12 ದಿನ, ಬಿ 20 ದಿನ ತಗೊಂತಾನೆ, ಸಿ ಎಷ್ಟು ತಗೊಂತಾನೆ 18 ದಿನ ತಗೊಂತಾನೆ. LCM ಎಷ್ಟು ಆಗುತ್ತೆ ಇಲ್ಲಿ 360 ಆಗುತ್ತೆ. 12 30 20 18 18 20 ಆಯ್ತು. ಆಮೇಲೆ ಎ ಮತ್ತು ಬಿ ಇಬ್ರು ಸೇರಿ 5 ದಿನ ಕೆಲಸ ಮಾಡ್ತಾರ. ಅಂದ್ರೆ ಎ ಪ್ಲಸ್ ಬಿ ಎಷ್ಟು ದಿನ ಕೆಲಸ ಮಾಡ್ತಾರೆ ಇಲ್ಲಿ 5 ದಿನ ಕೆಲಸ ಮಾಡ್ತಾರೆ. ಎ ಪ್ಲಸ್ ಬಿ ಎಫಿಷಿಯನ್ಸಿ ಎಷ್ಟಾಗುತ್ತೆ 30 + 18 48 ಆಗುತ್ತೆ. ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 240 ಆಗುತ್ತೆ. ಉಳಿದಿದ್ದಕ್ಕೆ ಎಷ್ಟು ಉಳಿದೈತಿ 360 - 240 ಮಾಡಿದ್ರೆ 120 ಉಳಿದೈತಿ. ಈ ಉಳಿದ ಕೆಲಸನ ಸಿ ಒಬ್ಬನೇ ಎಷ್ಟು ದಿನ ಮಾಡ್ತಾನೆ ಇಲ್ಲಿ ಸಿ ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ 20 ಐತಿ. 120 / 20 ಮಾಡಿದ್ರೆ 6 ದಿನ ತಗೊಂತಾನೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತ್ತೆ. ಈ ಒಬ್ಬನ 60 ಕಿಲೋಮೀಟರ್ ದೂರವನ್ನು ಬಿ ಜೊತೆ ಹೋಲಿಸಿದರೆ 6 ಗಂಟೆ ಹೆಚ್ಚು ತಗೊಂತಾನೆ. ಎ ತನ್ನ ವೇಗವನ್ನು ಇಲ್ಲಿ ಡಬಲ್ ಮಾಡಿದರೆ ಅದೇ ದೂರವನ್ನು ಬಿ ಜೊತೆ ಹೋಲಿಸಿದರೆ 3 ಗಂಟೆಗಳು ಕಡಿಮೆ ಸಮಯ ತಗೋತಾನೆ. ಎ ಅವರ ವೇಗ ಏನಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಎ ಸ್ಪೀಡ್ ನಾನು ಎಕ್ಸ್ ಅಂತ ತಗೋತೀನಿ, ಬಿ ಸ್ಪೀಡ್ ಇಲ್ಲಿ y ಅಂತ ತಗೋತೀನಿ. ನೋಡ್ರಿ ಇಲ್ಲಿ ಎ ಅಂದ್ರೆ 60 ಕಿಲೋಮೀಟರ್ ದೂರ ಹೋದ್ರೆ 6 ಗಂಟೆ ಹೆಚ್ಚು ಟೈಮ್ ತಗೋತಾನೆ. ಅಂದ್ರೆ 60/x - 60/y = ಎಷ್ಟು ತಾಸು ಜಾಸ್ತಿ ತಗೊಂಡಾನೆ ಇಲ್ಲಿ 6. 60 ಕಾಮನ್ ತೆಗೆದು ಏನಾಯ್ತು ಇಲ್ಲಿ 1/x - 1y = 6 ಆಗುತ್ತೆ. 6 1 6 ಹತ್ಲೆ 1/x - 1y = ಇಲ್ಲಿ ಎಷ್ಟಾತ್ರಿ 1/10 ಬಂತು. ಇದು ಇಕ್ವೇಶನ್ 1 ಅಂತ ತಗೊಂಡಾನೆ. ಇಲ್ಲಿ ಇನ್ನೊಮ್ಮೆ ಅವ ತನ್ನ ಸ್ಪೀಡನ್ನ ಡಬಲ್ ಮಾಡ್ತಾನೆ. ಇಲ್ಲಿ 1ಕ್ಕೆ x ಇದ್ದಿದ್ದು 2x ಆಗತ್ತೆ. ಅದೇ ದೂರ ನೋಡ್ರಿ ಮತ್ತೆ 60/2x ಮೈನಸ್ ಇಲ್ಲಿ ಒಳ್ಳೆ 60/y ಇಲ್ಲಿ ಏನ್ರಿ 3 ಗಂಟೆ ಕಡಿಮೆ ತಗೊಂತಾನ ಅಂದ್ರೆ -3 ಆಯ್ತು. ಇಲ್ಲಿ 60 ಕಾಮನ್ ಅಂದ್ರೆ 1/2x - 1y = -3 3 1 3 20 ಆಯ್ತು. ಅಂದ್ರೆ 1/2x - 1y = -1/20 ಅದು. ಇದು ಇಕ್ವೇಶನ್ 2 ಆಯ್ತು. ಇಕ್ವೇಶನ್ 2ನ್ನ 1 ಕಳೀನಿ ಇಲ್ಲಿ ನಾವು ಇಲ್ಲಿ ಏನಾಕತ್ರಿ ಕಳೆದ್ರ ಇಲ್ಲಿ ಎಷ್ಟಾಗತ್ರಿ 1ನೇ ಇಕ್ವೇಶನ್ 1/x ಇಕ್ವೇಶನ್ 1 ರಾಗ ಮೈನಸ್ ಇಕ್ವೇಶನ್ 2 1 - x - 1/y ಮೈನಸ್ 1/2x - 1y = ಇಲ್ಲಿ ಎಷ್ಟೈತ್ರಿ 1/10. ಇದು ಮೈನಸ್ ಇದ್ದಿದ್ದು ಮೈನಸ್ ಮಾಡಿದ್ರೆ ಪ್ಲಸ್ 1/20 ಆಯ್ತು. ಇಲ್ಲಿ 1/x - 1y ಮೈನಸ್ 1/2x ಮೈನಸ್ ಇಂಟು ಮೈನಸ್ ಪ್ಲಸ್ 1/y ಇಲ್ಲಿ LCM 20 ಆಕತಿ. 10 2 20 ಪ್ಲಸ್ 1 ಆತ್ರಿ. ಮತ್ತೆ ಪ್ಲಸ್ 1/y ಮೈನಸ್ 1/y ಕ್ಯಾನ್ಸಲ್ ಆತಿಲ್ಲಿ 1/x - 1/2x = 3/20 ಆಯ್ತು. ಆಮೇಲೆ ನೆಕ್ಸ್ಟ್ ಏನಾತ್ರಿ ಇದು LCM 2x ಆಕತಿ. ಇಂಟು 2 ಮಾಡಿದ್ರೆ 2 - 1 / 2x = 3/20 ಆಗತ್ತೆ. ಅಂದ್ರೆ 1/2x = 3/20 ಆಯ್ತು. 2 1 2 ಹತ್ಲೆ x = 10/3 km/h ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ಪಾತ್ರೆ ಒಳಗೆ ಎ ಮತ್ತು ಬಿ ಆಮ್ಲ ಮತ್ತು ನೀರಿನ ದ್ರಾವಣ ಹೊಂದೆವು. ಎ ಮತ್ತು ಬಿ ಅಲ್ಲಿ ಅವು ಆಮ್ಲ ಮತ್ತು ನೀರಿನ ಅನುಪಾತ 7:3 ಮತ್ತು 4:1 ಐತಿ. ಅವುಗಳನ್ನು 1:2 ಅನುಪಾತದಲ್ಲಿ ಮಿಶ್ರಣ ಮಾಡಿದಾಗ ಫಲಿತಾಂಶದ ದ್ರಾವಣದಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ ಏನಂತ ಕೊಟ್ರ ನೋಡ್ರಿ. ಇಲ್ಲಿ ಆಸಿಡ್ ರೇಷಿಯೋ ವಾಟರ್ ಎದಾಗ ಏನೈತ್ರಿ 7:3 ಐತಿ. ಬಿ ದಾಗ ಏನೈತ್ರಿ ಇಲ್ಲಿ 4:1 ಐತಿ. ಇವು ಎರಡರದ್ದು ಸಮ್ ಏನಕತ್ರಿ ಟೋಟಲ್ 10 ಆಕತಿ. ಇವೆರಡರ ಸಮ್ ಏನಕತಿ 5 ಆಕತಿ. ಅಂದ್ರೆ ಈ ಸಂಖ್ಯೆ ಅನ್ನೋದು ಸೇಮ್ ಇರ್ಬೇಕು. ಅದಕ್ಕೆ ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಆಮೇಲೆ ರೇಷಿಯೋದಾಗ ಏನ್ ರೇಷಿಯೋದಾಗ ಮಿಕ್ಸ್ ಮಾಡಿರಿ ಒಂದನ್ನ ಎನ 1 ಬಿ ನ 2 ರೇಷಿಯೋದಾಗ ಮಿಕ್ಸ್ ಮಾಡ್ರಿ. ಅಂದ್ರೆ ಇಲ್ಲಿ ಏನಾತ್ರಿ ಇದು ಟೋಟಲ್ ಮಲ್ಟಿಪ್ಲೈ ಬೈ 4 ಇದು 1ರಲ್ಲಿ ಆಯ್ತು. ಅಂದ್ರೆ ಎ ರೇಷಿಯೋ ಬಿ ಏನಾಯ್ತು 7 1 7 3 1 3 ಇಲ್ಲಿ 4 4 16 4 1 4 ಆಯ್ತು. ಸಮ್ ಏನಾಗ್ತಿದೆ
23:7 ಬಂತಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. 280 ಮೀಟರ್ ಉದ್ದದ ರೈಲು 108 km/h ಸ್ಪೀಡ್ ಹೊಂಟೈತಿ. 170 ಮೀಟರ್ ಉದ್ದದ ಸೇತುವೆ ದಾಟಲಿ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ ಸ್ಪೀಡ್ km/h ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಣ. ಅಂದ್ರೆ ಇಂಟು 5/18 ಮಾಡೋಣ. 18 ಆರ್ಲೆ 108 ಆಗತ್ತೆ. 30 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಬಂತಿಲ್ಲ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ನ ಟ್ರೈನಿನ ಲೆಂತ್ ಮತ್ತು ಅದು ಬ್ರಿಡ್ಜಿನ ಲೆಂತ್ ಪ್ಲಸ್ ಮಾಡ್ಕೋಬೇಕು. ಸ್ಪೀಡ್ ಇಂಟು ಟೈಮ್ ಮತ್ತು ಇದು 450 ಈಸ್ ಈಕ್ವಲ್ ಟು 30 ಇಂಟು ಸ್ಪೀಡ್. ಸ್ಪೀಡ್ ಈಸ್ ಈಕ್ವಲ್ ಟು 450/30 ಮಾಡಿದ್ರೆ ಎಷ್ಟು ಬಂತು? ಇಲ್ಲಿ 15 ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.